ಎಲ್ಲರಿಗೂ ಸಹಿತ ಮತ್ತು ಬೃಹಸ್ಪತಿ ವಾಸರದ ಶುಭಾಶಯಗಳು. ಈಗ ಬರತಕ್ಕಂತಹ ಶ್ಲೋಕ 3ನೇ ಶ್ಲೋಕ ದಕ್ಷಿಣಾಮೂರ್ತಿದು. ಯಸ್ಸೇವ ಸ್ಫುರಣಂ ಸದಾತ್ಮಕಮಲಸತುವು ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವತಿದಾ ಯೋ ಭೂತೇತ್ಯಾಶತಾನ್ ಯಸ್ಸಾಕ್ಷಾತ್ ಕರುಣಾಂ ಭವೇನ ಪುನರಾವೃತ್ತಿಂತಭೂಮಾಂ ಭೂಮಿದೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಾವ ದಕ್ಷಿಣಾಮೂರ್ತಿ, ಯಾವ ಪರಮಾತ್ಮನ ಚೈತನ್ಯ ರೂಪ ಅಂದರೆ ನಮ್ಮಲ್ಲಿ ಎಲ್ಲ ಒಬ್ಬ ದೇಹದಲ್ಲಿ ಸಹಿತ ಪರಮಾತ್ಮ ಇದ್ದಾನೆ ಅಂತ ನಾವು ಅಂದ್ಕೋಬೇಕು, ಇರ್ತಾನೆ. ಅದು ಆತ್ಮ ಸಾಕ್ಷಾತ್ಕಾರ ನಾವು ಮಾಡ್ಕೋಬೇಕು. ಆ ಶಕ್ತಿ ನಮ್ಮಲ್ಲಿ ಬರಬೇಕು ಅಂದರೆ ಆ ದಕ್ಷಿಣಾಮೂರ್ತಿಯಲ್ಲೇ ಕೇಳಬೇಕು. ಅದೇ ರೀತಿ ತತ್ವಮಸಿ ಎಂಬ ವೇದವಾಕ್ಯದಿಂದ ತತ್ವಮಸಿ ಎಂಬ ಒಂದು ವೇದವಾಕ್ಯದಿಂದ ನೇರವಾಗಿ ತನ್ನ ಸುಸ್ವರೂಪವನ್ನು ತಿಳಿದುಕೊಂಡು ಮತ್ತು ಯಾವ ಪರಮಾತ್ಮನನ್ನು ಸತ್ಕರಿಸ್ತಾನೋ ಅಂತಹ ಗುರುಮೂರ್ತಿಯನ್ನು ನಾನು ನಮಿಸುತ್ತೇನೆ. ಯಾವ ಗುರುಮೂರ್ತಿಯಲ್ಲಿ ಅಂದರೆ ಯಾವ ತತ್ವಮಸಿ ಎಂಬುದನ್ನು ನಮಗೆ ಜ್ಞಾನೋದಯ ಮಾಡ್ತೀವಿ ಆ ದಕ್ಷಿಣಾಮೂರ್ತಿಯನ್ನು ನಾವು ನಮಿಸಬೇಕು ಅಂತ ಈ ಶ್ಲೋಕದ ಅರ್ಥ. ಶ್ಲೋಕ ದೊಡ್ಡದಾಗಿರುತ್ತೆ, ಅರ್ಥ ಸಣ್ಣದಾಗಿರುತ್ತೆ. ಎಲ್ಲರಿಗೂ ಸಹಿತ ಬೃಹಸ್ಪತಿ ವಾಸರದ ಶುಭಾಶಯ.